ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಜ್ಯೇಷ್ಠ ನಕ್ಷತ್ರ ಹಾಗೂ ಜ್ಯೇಷ್ಠ ಪುತ್ರ ಜ್ಯೇಷ್ಠ ಪುತ್ರಿಯವರ ವಿವಾಹಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. ನಾವು ಮದುವೆ ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ಗಮನಿಸಬೇಕಾದಂಥ ಅಂಶ ಅಂದರೆ, ಹೆಣ್ಣು ಜ್ಯೇಷ್ಠ ಪುತ್ರಿ ಆಗಿರಬಾರ್ದು, ಗಂಡು ಜ್ಯೇಷ್ಠ ಪುತ್ರ ಆಗಿರಬಾರ್ದು, ಮದುವೆ ಜ್ಯೇಷ್ಠ ಮಾಸದಲ್ಲಿ ಆಗಬಾರ್ದು. ಇದು ತ್ರಿಜ್ಯೇಷ್ಠ ವಿವಾಹ ದೋಷ ಆಗುತ್ತೆ ಅಂತೇಳಿ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗೆ ಜ್ಯೇಷ್ಠ ಪುತ್ರ, ಜ್ಯೇಷ್ಠ ಪುತ್ರಿ, ಜ್ಯೇಷ್ಠ ಮಾಸ, ಜ್ಯೇಷ್ಠ ನಕ್ಷತ್ರ ಇದು ಚತುರ್ಜ್ಯೇಷ್ಠ ದೋಷ ಆಗೋದ್ರಿಂದ ಇಲ್ಲೂ ಸಹ ವಿವಾಹ ಕಾರ್ಯಗಳನ್ನು ಮಾಡಬಾರ್ದು ಅಂತೇಳಿ ತಿಳಿಸಿದ್ದಾರೆ. ಇನ್ನೊಂದು ವಿಚಾರದಲ್ಲಿ ನೋಡೋದಾದರೆ, ಜ್ಯೇಷ್ಠ ನಕ್ಷತ್ರದ ವರನಿಗೂ ಜ್ಯೇಷ್ಠ ನಕ್ಷತ್ರದ ಪುತ್ರಿಗೂ ಜ್ಯೇಷ್ಠ ಪುತ್ರಿ, ಜ್ಯೇಷ್ಠ ಪುತ್ರ, ಜ್ಯೇಷ್ಠ ಮಾಸ ಹಾಗೂ ಜ್ಯೇಷ್ಠ ನಕ್ಷತ್ರದಲ್ಲಿ ಪಂಚಮ ಜ್ಯೇಷ್ಠ ದೋಷ ಆಗೋದ್ರಿಂದ ಈ ಸಮಯದಲ್ಲಿ ಇವರಿಗೆ ಮದುವೆ ನಿಶ್ಚಯ ಮಾಡಬಾರ್ದು, ಮದುವೆ ಮಾಡಬಾರ್ದು ಅಂತಕ್ಕಂಥದ್ದಾಗಿ ಉಲ್ಲೇಖವನ್ನು ತಿಳಿಸಿದ್ದಾರೆ. ಮದುವೆ ಮಾಡಬೇಕಾದಂಥ ಒಂದು ಸಂದರ್ಭಗಳಲ್ಲಿ ಈ ವಿಚಾರವಾಗಿ ಗಮನಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹಳ ಉತ್ತಮ. ಇನ್ನು ವಿಶೇಷವಾಗಿ ಇಲ್ಲಿ ಮದುವೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಜ್ಯೇಷ್ಠ ಪುತ್ರ ಆಗಿರ್ಬೋದು ಅಥವಾ ಜ್ಯೇಷ್ಠ ಪುತ್ರಿ ಆಗಿರ್ಬೋದು. ಇವರುಗಳನ್ನು ಬಿಟ್ಟು ಎರಡನೇ ದ್ವಿತೀಯ ಪುತ್ರ ಅಥವಾ ದ್ವಿತೀಯ ಪುತ್ರಿಗೆ ವಿವಾಹ ಕಾರ್ಯಗಳನ್ನು ಮಾಡಬಾರ್ದು ಅಥವಾ ಬೇರೆ ರೀತಿಯ ಸಂಸ್ಕಾರ ಕ್ರಿಯೆಗಳನ್ನು ಮಾಡಬಾರ್ದು ಅಂತಕ್ಕಂಥದ್ದಾಗಿ ಉಲ್ಲೇಖವನ್ನು ತಿಳಿಸಿದ್ದಾರೆ. ಏನೇ ಆದರೂ ಮೊದಲನೇ ಮಗ ಅಥವಾ ಮೊದಲನೇ ಮಗಳಿಗೆ ಸಂಬಂಧಪಟ್ಟಂಥ ಸಂಸ್ಕಾರ ಕ್ರಿಯೆ ಯಾವುದೇ ಆಗಿರ್ಬೋದು, ಅದು ಪ್ರಥಮವಾಗಿ ಅವರಿಗೆ ಮುಗಿದ ನಂತರ ನೆಕ್ಸ್ಟ್ ಇನ್ನುಳಿದಂಥ ಪುತ್ರ ಪುತ್ರಿಯರಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡ್ಕೊಂಬೋದು ಉತ್ತಮ. ಇನ್ನು ವಿಶೇಷವಾಗಿ ಇಲ್ಲಿ ಇನ್ನೊಂದು ವಿಚಾರ ಇದೆ. ಒಂದು ವೇಳೆ ಹುಡುಗ ಅಥವಾ ಹುಡುಗಿಗೆ ಸಾಲಾವಳಿ ಬರದೇ ಇದ್ದಂಥ ಒಂದು ಪಕ್ಷದಲ್ಲಿ ವಧುವಿಗೆ ಹೆಸರು ಬದಲಾವಣೆ ಮಾಡ್ತಕ್ಕಂಥ ಸಂದರ್ಭ ಮದುವೆಯ ಸಂದರ್ಭದಲ್ಲಿ ಬರ್ತದೆ. ಸೂಕ್ತವಾದಂಥ ಶುಭವಾದಂಥ ಹೆಸರನ್ನು ಆ ಮದುವೆಯ ಸಂದರ್ಭದಲ್ಲಿ ಬದಲಾವಣೆ ಮಾಡ್ಕೋಬೇಕಾಗ್ತದೆ. ಆ ಬದಲಾವಣೆ ಮಾಡಿಕೊಂಡಾದ ನಂತರ ಆ ಹೆಸರನ್ನು ಶಾಸ್ತ್ರೋಕ್ತವಾಗಿ ಆ ಕನ್ಯೆಗೆ ಸಂಬಂಧಪಟ್ಟಂಥ ಪಂಚ ಚಕ್ಕೆಗಳು ಅಂತ ಹೇಳ್ತಾರೆ. ಆ ಚಕ್ಕೆಗಳಲ್ಲಿ ನೀರಿಗೆ ಹಾಕಿ ಅರಿಶಿನ ಎಲ್ಲ ಹಾಕಿ ಸ್ನಾನ ಮಾಡಿಸಿ, ಗುರುಬಲ ಇರ್ತಕ್ಕಂಥ ಮುತ್ತೈದೆಯರು ಸ್ನಾನ ಮಾಡಿಸಿ ಆ ಹೊಸ ಹೆಸರನ್ನು ಕರೆದು ಅದನ್ನೇ ಇನ್ನು ರೂಢಿನಾಮವಾಗಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಆ ಹೆಣ್ಣು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಅರಳಿ ಮರದ ಚಕ್ಕೆ, ಆಲದ ಮರದ ಚಕ್ಕೆ, ಬಸುರಿ ಮರದ ಚಕ್ಕೆ, ನೇರಳೆ ಮರದ ಚಕ್ಕೆ, ಆಲದ ಮರದ ಚಕ್ಕೆ 5 ಥರದ ಚಕ್ಕೆಗಳನ್ನು ಹಾಕಿ ಬಿಳಿ ಸಾಸಿವೆಯನ್ನು ಆ ಕೊಡದಲ್ಲಿ ಹಾಕಿ ಆ ಗಂಗಾಜಲದಿಂದ ಸ್ನಾನವನ್ನು ಮಾಡಿಸಿ ಆದಮೇಲೆ
ಆ ಹೊಸ ಹೆಸರನ್ನು ಮುತ್ತೈದೆಯರು 5 ಸಲ ಕರೆದು ಅದನ್ನು ರೂಢಿನಾಮವಾಗಿ ಬದಲಾವಣೆ ಮಾಡ್ಕೋಬೇಕು ಅಂತೇಳಿ ಸಲಹೆಯನ್ನು ಮಾಡಿದ್ದಾರೆ. ಇಲ್ಲಿ ಆ ಕರಿತಕ್ಕಂಥ ಹೆಸರು ಅಷ್ಟೇ ಆ ವರನ ನಕ್ಷತ್ರಕ್ಕೆ ಅಥವಾ ವರನ ಹೆಸರು ಏನಿರ್ತದೋ ಅದಕ್ಕೆ ಹೊಂದಾಣಿಕೆ ಆಗುವಂತೆ ಸಾಲಾವಳಿ ಬರುವಂತೆ ನೋಡಿಕೊಂಡು ಪವರ್ಫುಲ್ ಹೆಸರನ್ನು ಇಟ್ಕೊಂಡು ಆ ಸಂದರ್ಭದಲ್ಲಿ ಹೆಸರನ್ನು ಬದಲಾವಣೆ ಮಾಡಿಕೊಂಡು ಆ ಹೆಸರನ್ನೇ ರೂಢಿಯಲ್ಲಿ ಕರಿತಕ್ಕಂಥ ಒಂದು ಸಂಪ್ರದಾಯ ಬದಲಾವಣೆ ಇದೆ. ಈ ರೀತಿ ಮಾಡಿಕೊಂಡಂಥ ಒಂದು ಸಂದರ್ಭದಲ್ಲಿ ಕೆಲವೊಂದು ಸಲ ಸಂಬಂಧಗಳಲ್ಲಿ ಮದುವೆಗಳನ್ನು ಆಗಬೇಕಾದಂಥ ಒಂದು ಸಂದರ್ಭದಲ್ಲಿ ಹೆಸರು ಬದಲಾವಣೆ ಮಾಡ್ಕೋಬಹುದು. ಆದರೆ ಸರಿಯಾದ ಕ್ರಮ ಪದ್ಧತಿಯನ್ನು ತಿಳಿದು ಸಾಲಾವಳಿ ಹೆಸರನ್ನು ನೋಡಿಕೊಂಡು ಬದಲಾವಣೆ ಮಾಡ್ಕೊಂಬತಕ್ಕಂಥದ್ದು ಉತ್ತಮ. ಅವರ ರಾಶಿ ಮತ್ತು ಈಕೆಯ ರಾಶಿ ಮಿತ್ರ ರಾಶಿಗಳಾಗಿದ್ದರೆ ಬಹಳ ಉತ್ತಮವಾಗಿ ಇರ್ತದೆ. ಅನಂತರ ಇನ್ವಿಟೇಷನಲ್ಲಿ ಏನು ಹೊಸ ಹೆಸರು ಕರಿತೀರೋ ಆ ಹೆಸರನ್ನೇ ಮೊದಲಿಗೆ ಹಾಕಿಸಿ ನೀವು ವಿವಾಹ ಕಾರ್ಯವನ್ನು ಮಾಡ್ಬೋದು. ಇದು ಕರೆಯುವ ಹೆಸರಿಗೆ ಸಂಬಂಧಪಟ್ಟಂಥ ವಿಚಾರ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆ ಐಕಾನ್ ಒತ್ತಿ. ನಮಸ್ಕಾರ.